ಬಸ್ ನಿಲ್ದಾಣಕ್ಕೆ ಬರುವಾಗ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ಎಸೆತವಾಗಿದೆ. ಕೋಲಾರ ಡಿಪೋದಿಂದ ಬಸ್ ನಿಲ್ದಾಣಕ್ಕೆ ಬರುವಾಗ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲು ಎಸೆತಾಗಿರುವಂತದ್ದು. ನಿರ್ವಾಹಕ ಕುಳಿತುಕೊಳ್ಳುವ ಸೀಟಿನ ಪಕ್ಕದ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಕಲ್ಲೆಸೆದಿದ್ದಾರೆ. ಮುಸುಕನ್ನ ಹಾಕಿಕೊಂಡು ಬಂದು ಕಲ್ಲನ್ನ ಎಸೆದಿರುವಂತದ್ದು. ಕೋಲಾರ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ. ಇದೀಗ ಕಲ್ಲನ್ನ ಎಸೆದಿದ್ದಾರೆ ಕಿಡಿಗೇಡಿಗಳು. ಬಸ್ ನಿಲ್ದಾಣಕ್ಕೆ ಬಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಕಲ್ಲೆಸೆತವಾಗಿರುವಂತದ್ದು. ಕೋಲಾರ ಡಿಪೋದಿಂದ ನಿಲ್ದಾಣಕ್ಕೆ ಬರುವಾಗ ಆ ಸಂದರ್ಭದಲ್ಲಿ ಕಲ್ಲನ್ನ ಎಸೆದ್ರಿಂದ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ನಿರ್ವಾಹಕರು ಕುಳಿತುಕೊಳ್ಳುವ ಸೀಟಿನ ಪಕ್ಕದ ಕಿಟಕಿ ಸಂಪೂರ್ಣವಾಗಿ ಪುಡಿ ಪುಡಿಯಾಗೋಗಿದೆ. ಕೋಲಾರ ಕೇಂದ್ರೀಯ ನಿಲ್ದಾಣದಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿರುವಂತದ್ದು. ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರೋದ್ರಿಂದ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಯಾರೋ ಕಿಡಿಗೇಡಿಗಳು ಈ ಕೃತ್ಯವನ್ನ ಮಾಡಿದ್ದಾರೆ. ಕಲ್ಲನ್ನ ಎಸೆದಿದ್ದಾರೆ ಕೆಎಸ್ಆರ್ಟಿಸಿ ಬಸ್ಗೆ. ಡಿಪೋದಿಂದ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಲ್ಲನ್ನ ಎಸೆದಿದ್ರಿಂದ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿರುವಂತದ್ದು. ನಿರ್ವಾಹಕರು ಕುಳಿತುಕೊಳ್ತಾರಲ್ಲ ಆ ಜಾಗದ ಮುಂಭಾಗದ ಸೀಟಿನ ಪಕ್ಕದ ಕಿಟಕಿ ಸಂಪೂರ್ಣವಾಗಿ ಪುಡಿಪುಡಿಯಾಗೋಗಿದೆ. ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಇದರಿಂದ ಕೋಲಾರ ಕೇಂದ್ರೀಯ ನಿಲ್ದಾಣದಲ್ಲಿ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿದೆ. ಬಸ್ ನಿಲ್ದಾಣಕ್ಕೆ ಬರುವ ಸಂದರ್ಭದಲ್ಲಿ ಕಲ್ಲೆಸೆತವಾಗಿರುವಂತದ್ದು. ಈಗಾಗಲೇ ಕೆಲವೊಂದಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿತ್ತು. ಇದರ ನಡುವೆ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ ಕಿಡಿಗೇಡಿಗಳು. ಡಿಪೋದಿಂದ ನಿಲ್ದಾಣಕ್ಕೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕಲ್ಲು ಎಸೆದಿದ್ದಾರೆ. ಕಂಡಕ್ಟರ್ ಕೂರುವಂತ ಪಕ್ಕದ ಸೀಟಿನ ಅಂದ್ರೆ ಕಿಟಕಿಗೆ ಕಲ್ಲನ್ನ ಎಸೆದಿರುವಂತದ್ದು. ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿಯಾಗಿದೆ. ಕೋಲಾರದಿಂದ ನರಸಾಪುರ ಕೈಗಾರಿಕಾ ಪ್ರದೇಶಕ್ಕೆ ಸಂಚಾರ ಮಾಡುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ಬಲವಂತಾಗಿ ಚಾಲಕ ನಿರ್ವಾಹಕರಿಗೆ ಅಧಿಕಾರಿಗಳು ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಆದ್ರೆ ಬಸ್ ನಿಲ್ದಾಣಕ್ಕೆ ಬರುವಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಕಲ್ಲನ್ನ ಎಸೆದಿರುವಂತದ್ದು. ಬಸ್ ನಿಲ್ದಾಣಕ್ಕೆ ಬರ್ತಿದ್ದಂತಹ ಚಾಲಕ ನಾರಾಯಣ ಸ್ವಾಮಿ ಅದೇ ರೀತಿಯಾಗಿ ನಿರ್ವಾಹಕ ಮೂರ್ತಿರಿಂದ ವಿರೋಧ ಕೂಡ ವ್ಯಕ್ತವಾಗಿತ್ತು. ಯಾಕಂತ ಅಂದ್ರೆ ನಮ್ಗೆ ಪ್ರಾಣ ಬೆದರಿಕೆ ಇದೆ, ಕೆಲಸ ಮಾಡಲ್ಲ ಅಂತ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಅಧಿಕಾರಿಗಳು ಎಷ್ಟೇ ಬಲವಂತ ಮಾಡಿದ್ರು ಕೂಡ ಹೋಗಲ್ಲ ಅಂತ ಪಟ್ಟನ್ನ ಕೂಡ ಹಿಡಿದಿದ್ರು. ಸಿಬ್ಬಂದಿಗಳು ಒಪ್ಪಿರ್ಲಿಲ್ಲ. ಪೊಲೀಸ್ ಭದ್ರತೆಯನ್ನ ಕೊಡ್ತೀವಿ ನಾವು ಹೋಗಿ ಅಂದ್ರೂ ಕೂಡ ಸಿಬ್ಬಂದಿಗಳು ಒಪ್ಪಿಲ್ಲ. ಸದ್ಯ ಕಲ್ಲು ಎಸೆತ ಸಂಬಂಧ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೇಸನ್ನ ದಾಖಲು ಮಾಡಿರುವಂತದ್ದು. ಚಾಲಕ ನಾರಾಯಣ ಸ್ವಾಮಿ, ನಿರ್ವಾಹಕ ಮೂರ್ತಿ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಕೂಡ ನಾವು ಬಸ್ಸನ್ನ ಮುಂದೆ ತೆಗೆದುಕೊಂಡು ಹೋಗಲ್ಲ, ಯಾಕಂತ ಅಂದ್ರೆ ನಮ್ಗೆ ಬೆದರಿಕೆ ಇದೆ, ಕೆಲಸ ಮಾಡಲ್ಲ ಅಂತ ನೌಕರರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪ್ರಾಣ ಬೆದರಿಕೆ ಇದೆ ನಮ್ಗೆ, ನಾವು ಬಸ್ಸನ್ನ ಮುಂದೆ ಓಡಿಸಲ್ಲ, ಅಧಿಕಾರಿಗಳು ಬಲವಂತ ಮಾಡಿದ್ರು ಕೂಡ ಹೋಗಲ್ಲ ಅಂತ ಪಟ್ಟನ್ನ ಹಿಡಿದಿದ್ರು. ಆದ್ರೂ ಕೂಡ ಅಧಿಕಾರಿಗಳು ನಿಮಗೆ ಪೊಲೀಸ್ ಬಂದೋಬಸ್ತನ್ನ ಕೊಡ್ತೀವಿ, ಭದ್ರತೆಯನ್ನ ಕೊಡ್ತೀವಿ ಅಂದ್ರೂ ಕೂಡ ಸಿಬ್ಬಂದಿಗಳು ಒಪ್ಪಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಹೋಗಲ್ಲ ಅಂತ ಹೇಳಿದ್ರು. ಪ್ರಕರಣ ದಾಖಲು ಮಾಡ್ತಿದ್ದಾರೆ ಇದೀಗ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಈ ಕುರಿತಾಗಿ ಪ್ರಕರಣವನ್ನ ದಾಖಲು ಮಾಡ್ತಾ ಇರುವಂತದ್ದು. ಬಸ್ ನಿಲ್ದಾಣಕ್ಕೆ ಬರುವಂತ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ಗೆ ಕಲ್ಲೆಸೆಯಲಾಗಿತ್ತು. ಹಾಗಾಗಿ ಅಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಯಾಕಂತ ಅಂದ್ರೆ ನಿರ್ವಾಹಕ ಕುಳಿತುಕೊಳ್ಳುವ ಸೀಟಿನ ಪಕ್ಕದ ಗ್ಲಾಸ್ ಸಂಪೂರ್ಣವಾಗಿ ಪುಡಿ ಪುಡಿ ಆಗಿದ್ರಿಂದ ಹೈ ಡ್ರಾಮಾವೇ ಕ್ರಿಯೇಟ್ ಆಗಿತ್ತು. ಯಾಕಂದ್ರೆ ಕಿಡಿಗೇಡಿಗಳು ಬಂದು ಮುಸುಕನ್ನ ಹಾಕೊಂಡು ಬಂದು ಈ ರೀತಿಯಾದಂತ ಕೃತ್ಯವನ್ನ ಮಾಡ್ತಾರೆ. ಇದು ಸಾರ್ವಜನಿಕರು ಓಡಾಡುವಂತ ಬಸ್. ಇವಾಗ ಹಾಳು ಮಾಡಿದ್ರೆ ಅದಕ್ಕೆ ನಾವೇ ಟ್ಯಾಕ್ಸ್ ಗಳನ್ನ ಕಟ್ಟಬೇಕಾಗುತ್ತೆ. ಇದು ಗಮನದಲ್ಲಿದ್ರೂ ಕೂಡ ಈ ರೀತಿಯಾದಂತ ಕೃತ್ಯವನ್ನ ಮಾಡ್ತಾರೆ. ಸಾರಿಗೆ ವ್ಯವಸ್ಥೆ ಅಂದ್ರೆ ಸರ್ಕಾರಿ ಬಸ್ಗೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಅದರಿಂದ ಯಾರಿಗಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ ಆಗ್ಬೇಕಿತ್ತು. ಇಂತಹ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಕೇಸನ್ನ ಕೂಡ ದಾಖಲು ಮಾಡ್ತಾ ಇರುವಂತದ್ದು. ಪ್ರಕರಣವನ್ನ ದಾಖಲಿಸ್ತಾ ಇದ್ದಾರೆ. ಯಾರೀ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ. ಕೋಲಾರ ಡಿಪೋದಿಂದ ಈ ರೀತಿಯಾದಂತ
ಸುತ್ತಲಲ್ಲಿ ಮೂಲೆಗೆ ತಗೊಂಡಿಲ್ಲ ಟ್ಯಾಕ್ಸ್ ಪಕ್ಕದಲ್ಲಿ ಸರ್ಕಲ್ ಬರ್ತದಲ್ಲ ಸರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಈಗಾಗಲೇ ಮುಷ್ಕರದ ಬಿಸಿ ಎಲ್ಲಾ ಕಡೆ ತಡ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಕೋಲಾರ ಬಸ್ ನಿಲ್ದಾಣದಲ್ಲಿ ಕೃತ್ಯವನ್ನ ಮೆರೆದಿದ್ದಾರೆ ಕಿಡಿಗೇಡಿಗಳು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಖಂಡಿತವಾಗಿಯೂ ಸುಖಾನಿ ಏನು ಇವತ್ತು ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ ನೌಕರರ ಒಂದು ಮುಷ್ಕರ ಇತ್ತು. ಆ ಮುಷ್ಕರದಲ್ಲಿ ಏನು ಕೋಲಾರದಲ್ಲಿ ಒಂದು ಬಸ್ ಮೇಲೆ ಒಂದು ಕಿಡಿಗೇಡಿಗಳು ಒಂದು ಕಲ್ಲು ತೂರಾಟ ಒಂದು ಘಟನೆ ಇವತ್ತು ನಡೆದಿರುವಂತದ್ದು. ಇನ್ನು ಕೋಲಾರದ ಬಸ್ ನಿಲ್ದಾಣ ನಗರದಲ್ಲಿ ಈ ಒಂದು ಘಟನೆ ಅಂತ ನಡೆದಿರುವಂತದ್ದು. ಇನ್ನು ಮುಂಜಾನೆ ಶಬ್ದವಾಗಿದ್ದ ಬಸ್ ನಿಲ್ದಾಣ ಇನ್ನು ಪ್ರಯಾಣಿಕರ ಒಂದು ಪರದಾಟ ನೋಡಿ ಇವತ್ತೇನು ಒಂದು 9 ರಿಂದ 10 ಗಂಟೆ ಒಳಗೆ ಒಂದೆರಡು ಬಸ್ಗಳನ್ನು ಅಧಿಕಾರಿಗಳು ಒಂದು ಯಾವುದೇ ತರ ಒಂದು ಸಮಸ್ಯೆಗಳಾಗಬಾರ್ದು ಅಂತ ಹೇಳಿ ಅಧಿಕಾರಿಗಳು ಅವರ ಸಾರ್ವಜನಿಕ ಹಿತದೃಷ್ಟಿಯಿಂದ ಬಿಡ್ತಾರೆ. ಆದ್ರೆ ಏನು ಯಾರೊಬ್ಬ ಕಿಡಿಗೇಡಿಗಳು ಅಂದ್ರೆ ಬಸ್ಸಿನ ಒಂದು ಮುಂದೆ ಇರುವಂತಹ ಸೀಟ್ ಪಕ್ಕದಲ್ಲಿರುವಂತ ಒಂದು ಗ್ಲಾಸ್ಗೆ ಒಂದು ಕಲ್ಲು ತೂರಾಟವನ್ನು ಹೇರಿಸ್ತಾನೆ. ಆ ಒಂದು ಇದರಿಂದ ಏನು ಪೊಲೀಸರು ಸಹ ಒಂದು ಹೈ ಅಲರ್ಟ್ ಆಗಿರುವಂತದ್ದು. ಇನ್ನೇನು ನಿರ್ವಹಣಾ ಕುಳಿತುಕೊಂಡಿರುವ ಸೀಟ್ ಪಕ್ಕದಲ್ಲಿ ಅಂದ್ರೆ ಗ್ಲಾಸ್ ಅಂದ್ರೆ ಕಲ್ಲಿ ಎಷ್ಟೋ ಒಂದು ಸಂದರ್ಭದಲ್ಲಿ ಗ್ಲಾಸ್ ಪುಡಿ ಒಂದು ಆಗುವಂತ ಒಂದು ಸನ್ನಿವೇಶನ ನಾವು ನೋಡಬಹುದಾಗಿದೆ ಅಂತೆ. ಇನ್ನು ಕೋಲಾರದಿಂದ ನರಸಾಪುರಕ್ಕೆ ಕೈಗಾರಿಕಾ ಪ್ರದೇಶಕ್ಕೆ ಸಂಚಾರಿ ಮಾಡುವಂತೆ ಏನು ಒಂದು ಸಾರ್ವಜನಿಕರು ಸಹ ಒಂದು ಸೂಚನೆ ಕೊಟ್ಟಿರುವಂತದ್ದು. ಆ ಒಂದು ಮೇರೆಗೆ ಒಂದೆರಡು ಬಸ್ಸುಗಳು ಸಹ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಧಿಕಾರಿಗಳನ್ನು ಏನು ನೌಕರನ ಒಂದು ಮನವೊಲಿಸಿ ಒಂದು ಬಸ್ಗಳಿಗೆ ಕಳಿಸ್ಕೊಟ್ಟ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರಬಹುದು ಎಂಬ ಒಂದು ಮಾಹಿತಿಯನ್ನು ಕೇಳಪಡ್ತಿರುವಂತದ್ದು. ಇನ್ನು ಬಸ್ ನಿಲ್ದಾಣಕ್ಕೆ ಬರುವಾಗ ಬಹಳಷ್ಟು ಒಂದು ಕಿಡಿಗೇಡಿಗಳು ಅಂದ್ರೆ ನಮ್ಗೆ ಪ್ರತಿದಿನ ಏನು ಕೋಲಾರದಿಂದ ಬೇರೆ ಕಡೆಗೆ ಒಂದು ಬಸ್ ನಿಲ್ದಾಣವಾಗುವಂತ ಒಂದು ಸಂದರ್ಭದಲ್ಲಿ ತಮಗೆ ಲೇಟ್ ಆಗಿರ್ಬೋದು ಮತ್ತೆ ಬೇರೆ ಸಮಸ್ಯೆಗಳಾಗ್ಬೋದು. ಒಂದು ಸಮಸ್ಯೆಗಳ ಒಂದು ರೀತಿಯಲ್ಲಿ ಸಾರ್ವಜನಿಕರು ಈ ಒಂದು ಬಸ್ಗೆ ಕಲ್ಲು ತೂರಾಟವನ್ನು ನಡೆಸಿರಬಹುದು ಅಂತಲೇ ಒಂದು ಮಾಹಿತಿಯನ್ನು ಸಿಗುವಂಥದ್ದು. ಇನ್ನು ಬೇರೆ ಒಂದು ಕೋಲಾರದಲ್ಲಿ ಬಹಳಷ್ಟು ಒಂದು ಉದ್ವಂಗತ ಒಂದು ಸನ್ನಿವೇಶನೂ ಸಹ ಕ್ರಿಯೇಟ್ ಆಗಿರುವಂತದ್ದು. ಹಾಗಾಗಿ ಏನು ಒಂದು ಇದಕ್ಕೆ ಒಂದು ನಿಯೋಜನೆ ಆಗಿರುವಂತಹ ಪೊಲೀಸ್ ಸಿಬ್ಬಂದಿಯವರು ಸಹ ಅಲ್ಲಿನ ಒಂದು ಹೆಚ್ಚಿನ ಒಂದು ಕ್ರಮಕ್ಕಾಗಿ ಯಾವುದೇ ಒಂದು ತಡೆಯಾಜ್ಞೆ ನೀಡಿದಂತೆ ಪೊಲೀಸರು ಸಹ ಅಲ್ಲಿ ಸಾರ್ವಜನಿಕರನ್ನು ಮನವೊಲಿಸಿ ಪೊಲೀಸರು ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಕೋಲಾರಕ್ಕೆ ಬಸ್ ಕಿಡಿಗೇಡಿಗಳು ಬಸ್ ನಿಂದ ಗ್ಲಾಸ್ ಹೊಡೆದಿರುವ ಒಂದು ಪ್ರಕರಣಕ್ಕೆ ಬಹಳಷ್ಟು ಸಂಬಂಧಿಸಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಇಂದು ಪೊಲೀಸರು ಸಹ ಕೋಲಾರದ ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಸಿಬ್ಬಂದಿ ಒಂದು ಇದರಿಂದ ಒಂದು ಸೇಫ್ಟಿವಾಗಿ ಒಂದು ಬಳಸಲಾಗುವಂತದ್ದು. ಸುಕನ್ಯಾ. ಎಸ್ ಶ್ರೀನಿವಾಸ್, ಈಗಾಗ್ಲೇ ಕಲ್ಲು ಎಸೆದ್ರಲ್ಲ, ಕಿಡಿಗೇಡಿಗಳು ಯಾರು ಅಂತ ಏನಾದ್ರೂ ಗೊತ್ತಾಗ್ತಾ ಇದ್ಯಾ? ಸಾಧ್ಯತೆಗಳೇನಾದ್ರೂ ಇದ್ಯಾ? ಸುಕನ್ಯಾ, ಇಲ್ಲಿವರೆಗೂ ಸಹ ಯಾರೊಂದು ಕಿಡಿಗೇಡಿಗಳಿಗೆ ಗೊತ್ತಾಗ್ತಿಲ್ಲ, ಯಾರು ಕಲ್ಲಿಸಿದ್ದಾರೆ, ಯಾರು ಗ್ಲಾಸ್ ಪುಡಿ ಮಾಡಿದ್ದಾರೆ ಅನ್ನೋದು ಇಲ್ಲಿವರೆಗೂ ಪೊಲೀಸರು ಬಂದದಂದ್ರೆ ಪೊಲೀಸರು ಬಂದಾಗಿ ಒಂದು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಆದ್ರೆ ಕಿಡಿಗೇಡಿಗಳು ಯಾರೋ ಒಂದು ಬಸ್ಗೆ ಕಲ್ಲು ತುರುಟಿ ಒಂದು ಎಸ್ಕೇಪ್ ಆಗಿದ್ದಾರೆ ಅನ್ನುವಂತ ಆರೋಪಗಳು ಕೇಳಿ ಬಂದಿರುವಂತದ್ದು. ಆದ್ರೆ ಏನು ಇವತ್ತು ಪೊಲೀಸರು ಸ್ಥಳಕ್ಕೆ ಮತ್ತೆ ಏನು ಸಾರಿಗೆ ಇಲಾಖೆ ಅಧಿಕಾರಿಗಳು ಸಹ ಅಲ್ಲಿ ಬಂದು ಪರಿಶೀಲನೆ ನಡೆಸಿರುವಂತದ್ದು. ಸುಕನ್ಯಾ. ಶ್ರೀನಿವಾಸ್, ಅಂದ್ರೆ ಅಧಿಕಾರಿಗಳು ಬಲವಂತ ಮಾಡ್ತಾರೆ ಚಾಲಕ ಹಾಗೆ ನಿರ್ವಾಹಕರಿಗೆ, ನೀವು ಹೋಗ್ಲೇಬೇಕು ಅಂತ, ಪ್ರಾಣ ಬೆದರಿಕೆ ಇದೆ, ನಾವು ಹೋಗಲ್ಲ ಅಂತ ಇದ್ರೂ ಕೂಡ ಬೆದರಿಕೆಯನ್ನ ಹಾಕಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟ ಮೇರೆಗೆ ಹೋಗುವಂತ ಸಂದರ್ಭದಲ್ಲಿ ಕಲ್ಲು ಎಸೆತಾ ಆಯ್ತಾ? ಯಾವಾಗ ಆಯ್ತು ಅಂತ? ಖಂಡಿತವಾಗಿಯೂ ಸುಖೇನ, ಏನಕ್ಕಂದ್ರೆ ಅಧಿಕಾರಿಗಳೇನು ಕೆಎಸ್ಆರ್ಟಿಸಿ ನೌಕರರಿಗೆ ವಿವಿಧ ಹೇಳಿಕೆಗಳು ಬೇಡಿಸುವಂತ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ಆದ್ರೆ ಏನು ಕೆಲವು ವೈಯಕ್ತಿಕವಾಗಿ ಏನು ಕೆಲವೊಂದು ಅಧಿಕಾರಿಗಳ ಒಂದು ಇದರಿಂದ ಸಾರ್ವಜನಿಕರ ಒಂದು ಕಾಟದಿಂದ ಏನು ನೌಕರರಿಗೆ ಒಂದು ಅಧಿಕಾರಿಗಳ ಒಂದು ಏನು ಧಮಕಿ ಹಾಕಿ ಕರೆಸಿಕೊಳ್ಳುವಂತ ಆರೋಪವನ್ನು ಸಹ ಕೇಳಿ ಬಂದಿತ್ತು. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಏನು ಬೆಳಗ್ಗೆಯಿಂದಲೂ ಸಹ ಬಸ್ ತೆಗಿತಿತ್ತು. ಅದೊಂದು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಏನು ಅವರಿಗೆ ನೌಕರರಿಗೆ ಏನು ಅಧಿಕಾರಿಗಳು ಸ್ವಲ್ಪ ದಬ್ಬಾಳಿಕೆ ಮಾಡಿ ಅಧಿಕಾರಿಗಳು ಕಳ್ಸ್ಕೊಂಡಿರ್ತಾರೆ. ಆ ಒಂದು ಹಿನ್ನೆಲೆ ಏನೇನಿದ್ರು ಬಸ್ಗೆ ಒಂದು ಕಲ್ಲು ಎಸೆತ ಪುಡಿ ಮಾಡಿರುವಂತ ಒಂದು ಆರೋಪನು ಇರಬಹುದು ಎಂಬ ಒಂದು ಮಟ್ಟಿನಲ್ಲಿ ಮೇಲ್ಗಡೆಗೆ ಸೂಚಿಸಲಾಗುವುದು. ಸುಕನ್ಯಾ, ಧನ್ಯವಾದಗಳು ಶ್ರೀನಿವಾಸ್ ಹೆಚ್ಚಿನ ಮಾಹಿತಿಗಾಗಿ. ಈಗಾಗಲೇ ಕಿಡಿಗೇಡಿಗಳು ಈ ಕೃತ್ಯವನ್ನ ಮೆರೆದಿದ್ದಾರೆ. ಅಂದ್ರೆ
ಸಾರಿಗೆ ಬಸ್ಗೆ ನಿರ್ವಾಹಕರು ಕೂತಿಕೊಳ್ಳುವಂತಹ ಸೀಟ್ನ ಗ್ಲಾಸ್ಗೆ ಕಲ್ಲನ್ನ ಎಸೆದು ಪುಡಿ ಪುಡಿ ಮಾಡುವಿರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಪ್ರಕರಣವನ್ನ ದಾಖಲು ಕೂಡ ಮಾಡಿರುವಂಥದ್ದು, ತನಿಖೆ ಕೂಡ ಆರಂಭಿಸಿ ಯಾರೇ ಕಿಡಿಗೇಡಿಗಳು ಅನ್ನೋದನ್ನ ಕೂಡ ಹೊರತರುವ ಪ್ರಯತ್ನ ಕೂಡ ಆಗತ್ತೆ. ಬಲವಂತವಾಗಿ ಚಾಲಕ ನಿರ್ವಾಹಕರಿಗೆ ಸೂಚನೆಯನ್ನ ಕೂಡ ಕೊಡ್ಲಾಗಿತ್ತು, ನೀವು ಹೋಗ್ಲೇಬೇಕು ಅಂತ. ಆದ್ರೆ ಇಂತಹ ಸಂದರ್ಭದಲ್ಲಿ ನಮ್ಗೆ ಹೆದರಿಕೆ ಇದೆ, ಭಯ ಆಗತ್ತೆ, ಜೀವ ಭಯ ಒಂದು ಇದನ್ನ ಕೊಟ್ಟಿದ್ದಾರೆ, ಬೆದರಿಕೆ ಹಾಕ್ತಾರೆ ಅನ್ನುವ ಇದನ್ನ ಹೇಳಿದ್ರು ಕೂಡ ಅಧಿಕಾರಿಗಳು ಹೋಗಿ ಅಂತ ಹೇಳಿದ್ರು. ಇಂತಹ ಸಂದರ್ಭದಲ್ಲಿ ಕಲ್ಲೆಸೆತ ಆಗಿರುವಂತದ್ದು.